ನಮಸ್ತೆ ವೀಕ್ಷಕರೇ, ನಿಗಮ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಕಾರ್ಮಿಕ ಕಾರ್ಡ್ನ ಮುಖಾಂತರ ಕಟ್ಟಡ ಕಾರ್ಮಿಕರ ಬದುಕನ್ನ ಹಸನು ಮಾಡಬೇಕು ಅಂತ ಸಂತೋಷ್ ಲಾಡ್ ಅವರು ಪಣ ತೊಟ್ಟು ನಿಂತಿದ್ದಾರೆ. ಆದ್ರೆ ಈ ಕಾರ್ಮಿಕ ಕಾರ್ಡ್ ಎಷ್ಟರ ಮಟ್ಟಿಗೆ ರೀಚ್ ಆಗಿದೆ, ಕಾರ್ಮಿಕರಿಗೆ ನಿಜವಾಗ್ಲೂ ಹೆಲ್ಪ್ ಆಗ್ತಾ ಇದೆನಾ? ಬನ್ನಿ ನೋಡ್ತಾ ಹೋಗೋಣ. ಕಟ್ಟಡ ಕಾರ್ಮಿಕರ ಶ್ರೇಯಸ್ಸಿಗಾಗಿ ಅಂತಾನೆ ಕಾರ್ಮಿಕ ಇಲಾಖೆಯಿಂದ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಆದರೆ ಅದು ಎಷ್ಟರ ಮಟ್ಟಿಗೆ ರೀಚ್ ಆಗ್ತಾ ಇದೆ ಅಂತ ರಿಯಾಲಿಟಿ ಚೆಕ್ ಅನ್ನ ಮಾಡಿದಾಗ ನಮಗೆ ಕಂಡು ಬಂದಂತಹ ಒಂದಿಷ್ಟು ದೃಶ್ಯಗಳು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀವಿ. ಕಟ್ಟಡ ಕಾರ್ಮಿಕರು ಸಾಕಷ್ಟು ಶ್ರಮವಹಿಸಿ ಕಟ್ಟಡಗಳನ್ನ ಕಟ್ತಾರೆ. ಆದರೆ ಈ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರ ಕುಟುಂಬಕ್ಕೆ ಯಾರು ಹೊಣೆ ಅಲ್ವಾ? ಇಂಥ ಸಾಕಷ್ಟು ಪ್ರಶ್ನೆಗಳು ಖಂಡಿತವಾಗ್ಲೂ ಕಾಡುತ್ತೆ. ಆದರೆ ಕಟ್ಟಡ ಕಾರ್ಮಿಕರ ಈ ಎಲ್ಲ ಪ್ರಶ್ನೆಗಳಿಗೆ, ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಾರ್ಮಿಕ ಇಲಾಖೆಯಿಂದ ಕೊಡಮಾಡಲ್ಪಡುವಂತಹ ಕಾರ್ಮಿಕ ಕಾರ್ಡ್. ನಮ್ಮ ಮೇಸ್ತ್ರಿಯವರು ನಮಗೆ ಲೇಬರ್ ಕಾರ್ಡ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಅದರಿಂದ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂದರೆ ಬಸ್ ಪಾಸ್ ಫ್ರೀ ಮಾಡಿಕೊಡ್ತಾರೆ, ಮತ್ತು ಟೂಲ್ ಕಿಟ್ ಕೊಡ್ತಾರೆ. ಹಾಸ್ಪಿಟಲ್ ಸಂಬಂಧಪಟ್ಟಿದ್ದ ಮೆಡಿಕಲ್ದು ಏನಾದರೂ ನಮ್ಗೆ ಏನಾದ್ರು ಹೆಲ್ತಿಂದ ಏನಾದರೂ ಇಶ್ಯೂ ಆಯಿತು ಅಂದರೆ ಅದಕ್ಕೂ ಎಲ್ಲ ಫ್ರೀ ಇದು ಮಾಡಿಕೊಡ್ತಾರೆ. ಮದುವೆ ಆಗದೆ ಇರೋರಿಗೆ ಮದುವೆ ಆಗೋದಕ್ಕೆ 60,000 ರೂಪಾಯಿ ದುಡ್ಡು ಕೊಡ್ತಾರೆ. ಮತ್ತು ಮದುವೆ ಆಗಿರೋರಿಗೆ ಅವ್ರ ಹೆಂಡತಿಗೆ ಡೆಲಿವರಿ ಇದು ಅಂದರೆ ಎಲ್ಲ ಖರ್ಚು ವೆಚ್ಚ ಎಲ್ಲ ಅವರೇ ನೋಡ್ಕೊತಾರೆ. ಮತ್ತು ಇದರಿಂದ ಅದು ತುಂಬಾ ಉಪಯೋಗ ಇದೆ. ನಮ್ಗೆ ವಯಸ್ಸಾಯಿತು, ಇವಾಗ ಮಕ್ಕಳಿಗೆ ಮದುವೆ ಮಾಡೋ ದುಡ್ಡು ಕೊಡ್ತಾರಂತೆ. ತುಂಬ ಅದು ಉಪಕಾರ ಆಯಿತು ನಮಗೆ ಗೌರ್ಮೆಂಟಿಂದ. ಮತ್ತು ನಮ್ಗೆ ವಯಸ್ಸಾದರೆ ಏನೋ ನಾವು ಕೆಲಸ ಮಾಡೋಕ್ಕಾಗಲ್ಲ, ಯಾವುದು ಪಿಂಚಣಿ ಅದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ನಮಗೆ ಸಂತೋಷ ಆಗ್ತಾಯಿದೆ. ಮಕ್ಕಳು ಓದಕ್ಕೆ ದುಡ್ಡು ಕೊಡ್ತದಂತ್ರಿ, ಮತ್ತು ಡೆಲಿವರಿಗೆ ರೊಕ್ಕ ಕೊಡ್ತಾರಂತ್ರಿ. ನಾವು ಎಲ್ಲಿ ಹೋಯ್ದು ಕಾಲ್ಗ ಕೊಟ್ರೆ ಭಾಳ ಪುಣ್ಯ ಬರ್ತದ್ರಿ. ಗ್ಯಾರ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಸೌಲಭ್ಯ ಕೊಡೋಕೈತದಂತ್ರಿ ಸರ್ಕಾರ. ಅವ್ರು ಭಾಳ ಒಳ್ಳೆಯವಾಗಲಿ. ಹಾಗಾದ್ರೆ ಕಾರ್ಮಿಕ ಕಾರ್ಡನ್ನ ಪಡಿಬೇಕು ಅಂದ್ರೆ ಏನೆಲ್ಲ ಬೇಕು, ಯಾವ ರೀತಿಯ ಅರ್ಹತೆ ಇರಬೇಕು ನೋಡ್ತಾ ಹೋಗೋಣ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಮಂಡಳಿಯಲ್ಲಿ ನೋಂದಣಿ ಆಗಬೇಕು ಅಂದ್ರೆ ಒಂದಿಷ್ಟು ಷರತ್ತುಗಳಿದೆ. ಅರ್ಹತೆ ಏನೆಲ್ಲ ಇರಬೇಕು ಅಂದ್ರೆ ನೋಂದಣಿ ಪೂರ್ವದ 12 ತಿಂಗಳಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಗಳಲ್ಲಿ ಕನಿಷ್ಠ 90 ದಿನಗಳ ಕಾಲ ಕೆಲಸವನ್ನ ನಿರ್ವಹಣೆ ಮಾಡಿರಬೇಕು. ಇನ್ನು ಅವರ ವಯಸ್ಸು 18ರಿಂದ 60 ವರ್ಷದ ಒಳಗಡೆ ಇರಬೇಕು. ಅಗತ್ಯ ದಾಖಲೆಗಳನ್ನು ನೋಡೋದಾದ್ರೆ ಉದ್ಯೋಗ ದೃಢೀಕರಣ ಪತ್ರ, ಅರ್ಜಿದಾರ ಹಾಗೂ ಅವಲಂಬಿತರ ಆಧಾರ್ ಕಾರ್ಡ್ ಪ್ರತಿ, ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಅರ್ಜಿದಾರರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ದೂರವಾಣಿ ಸಂಖ್ಯೆ. ನೋಂದಣಿ ಮಾಡುವ ಕಚೇರಿಗಳು ಎಲ್ಲಿ ಬರುತ್ತೆ ಹಾಗಾದ್ರೆ? ಹಿರಿಯ ಕಾರ್ಮಿಕ ನಿರೀಕ್ಷಕರು, ಕಾರ್ಮಿಕ ನಿರೀಕ್ಷಕರ ಕಚೇರಿ. ಇಷ್ಟೆಲ್ಲ ಇದ್ರೂ ಕೂಡ ನಿಮಗೆ ಏನೂ ಅರ್ಥ ಆಗ್ತಿಲ್ಲ ಅನ್ನೋದೇ ಆಗಿದ್ದಲ್ಲಿ ಒಂದು ಸಹಾಯವಾಣಿಯನ್ನು ಕೂಡ ಕೊಡಲಾಗಿದೆ. 155214 155214. ಈ ಸಂಖ್ಯೆಗೆ ಕರೆಯನ್ನು ಮಾಡಿದರೆ ನಿಮಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿಗಳು ಲಭ್ಯವಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಕಾರ್ಮಿಕ ಕಾರ್ಡನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಿಗಮ ಟಿವಿ.